ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ತಿಲಕ್ ವರ್ಮಾ ಅತಿ ವೇಗದ ಶತಕ, ಜಿಟಿಗೆ ಮಣ್ಣು ಮುಕ್ಕಿಸಿದಂಥ ಅಶ್ವಿನಿ ಬೆಂಕಿ ದಾಳಿಗೆ ಜಿಟಿ ಉಡಿಸಿ ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಿನ್ನೆ ಮುಂಬೈ ಜೊತೆ ಜಿಟಿ ನಡುವಿನ ಪಂದ್ಯ ಹೈ ವೋಲ್ಟೇಜ್ ಪಂದ್ಯವಾಗಿತ್ತು. ಜೊತೆಗೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಗೆಲುವು ಅನಿವಾರ್ಯವಾಗಿತ್ತು. ಒಂದು ವೇಳೆ ನಿನ್ನೆಯ ಪಂದ್ಯವನ್ನು ಏನಾದರೂ ಸೋತಿದ್ರೆ ಭಾಗಶಃ ಮುಂಬೈ ಇಂಡಿಯನ್ಸ್ ತಂಡ IPL ಟ್ರೋಫಿಯ ಕನಸನ್ನು ಕೈ ಬಿಡಬೇಕಿತ್ತು. ಅಂಥ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಜಿಟಿ ತಂಡವನ್ನು ಬರೋಬ್ಬರಿ 99 ರನ್ಗಳ ಅಂತರದಿಂದ ಸೋಲಿಸುವ ಮುಖಾಂತರ ಇದೀಗ ತನ್ನ IPL ಕನಸನ್ನು ಜೀವಂತವಾಗಿರಿಸಿಕೊಂಡಿದೆ. ಇನ್ನು ಗುಜರಾತ್ನ ಅಹಮದಾಬಾದ್ ಸ್ಟೇಡಿಯಂನಲ್ಲಿ ನಡೆದಂಥ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಜಿಟಿ ತಂಡ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಬ್ಯಾಟಿಂಗ್ ಮಾಡುವಂಥ ಅವಕಾಶವನ್ನು ಕೊಡುತ್ತೆ. ಮೊದಲು ಬ್ಯಾಟಿಂಗ್ ಮಾಡಿದಂಥ ಮುಂಬೈ ಇಂಡಿಯನ್ಸ್ ತಂಡದ ಸ್ಟಾರ್ ಆಟಗಾರ ತಿಲಕ್ ವರ್ಮಾ ಅವರ ಭರ್ಜರಿ ಬ್ಯಾಟಿಂಗ್, ಅಂದರೆ ಈ IPL 26 ಅಂದರೆ ಈ 2026 IPL ಟೂರ್ನಮೆಂಟ್ನಲ್ಲಿ ಅತಿ ವೇಗದ ಶತಕ, ಅಂದರೆ ಕೇವಲ 45 ಎಸೆತದಲ್ಲಿ 8 ಭರ್ಜರಿ ಬೌಂಡ್ರಿ ಮತ್ತು 7 ಭರ್ಜರಿಯಾದಂಥ ಅಮೋಘವಾದ ಸಿಕ್ಸರ್ಗಳ ನೆರವಿನಿಂದ 45 ಬಾಲ್ಗಳಲ್ಲಿ ಕೇವಲ 45 ಬಾಲ್ಗಳಲ್ಲಿ ಔಟ್ ಆಗದೆ 101 ರನ್ನನ್ನು ಸಿಡಿಸಿ ಗುಜರಾತ್ ಟೈಟನ್ಸ್ ತಂಡಕ್ಕೆ ಬರೋಬ್ಬರಿ 200 ರನ್ಗಳ ಒಂದು ಬೃಹತ್ ಮೊತ್ತವನ್ನು ಟಾರ್ಗೆಟ್ ಆಗಿ ನೀಡ್ತಾರೆ. ಈ ಟಾರ್ಗೆಟನ್ನು ಬೆನ್ನತ್ತಿದಂಥ ಗುಜರಾತ್ ಟೈಟನ್ಸ್ ತಂಡ ಯಾವೊಬ್ಬ ಆಟಗಾರರು ಪ್ರತಿರೋಧವನ್ನು ಒಡಲೇ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಹೈಯೆಸ್ಟ್ ಸ್ಕೋರರ್ ಅಂದರೆ ಅದು ವಾಷಿಂಗ್ಟನ್ ಸುಂದರ್. ಅವರು ಕೇವಲ 26 ರನ್ ಹೊಡೆದಿದ್ದೇ ಗುಜರಾತ್ ಟೈಟನ್ಸ್ ತಂಡದ ಪರವಾಗಿ ಹೈಯೆಸ್ಟ್ ಸ್ಕೋರ್ ಆಯಿತು. ಜೊತೆಗೆ ಮುಂಬೈ ಇಂಡಿಯನ್ಸ್ ತಂಡದ 2 ಸ್ಪಿನ್ ಬೌಲರ್ಗಳು ಅಂದರೆ ಮಿಚೆಲ್ ಸ್ಯಾಂಟ್ನರ್ ಆಗಿರ್ಬೋದು, ಜೊತೆಗೆ ಅಶ್ವಿನಿ ಕುಮಾರ್ ಅವರ ಬೆಂಕಿ ದಾಳಿಗೆ ಜಿಟಿ ತನ್ನ ಎಲ್ಲ ವಿಕೆಟ್ಗಳನ್ನು ಕಳ್ಕೊಳ್ತು. ಜೊತೆಗೆ 100 ರನ್ ಆಗುವಷ್ಟರಲ್ಲಿ 15.5 ಓವರ್ನಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನ ಕಳ್ಕೊಂಡು ಬರೋಬ್ಬರಿ 99 ರನ್ಗಳ ಅಂತರದ ಸೋಲನ್ನು ಅನುಭವಿಸಿದೀಗ IPL ಅಂಕಪಟ್ಟಿಯಲ್ಲಿ ಮಿಕ್ಕ ತಂಡಗಳಿಗೆ ಸೋಲಿನಲ್ಲಿ ಕಾಂಪಿಟೇಷನ್ ಕೊಡುವ ಹಂತಕ್ಕೆ ಹೋಗಿದೆ ಜಿಟಿ ತಂಡ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂಥ ಮುಂಬೈ ಇಂಡಿಯನ್ಸ್ನ ಬ್ಯಾಟಿಂಗ್ ವೈಖರಿ ಹೇಗಿತ್ತು ಅನ್ನೋದು ನೋಡ್ತಾ ಇದ್ರೆ ಯಾವ ಆಟಗಾರರು ಅಷ್ಟರ ಮಟ್ಟಿಗೆ ಆಟವನ್ನು ಆಡ್ಲಿಕ್ಕೆ ಹೋಗಿಲ್ಲ. ಪ್ರತಿಯೊಬ್ಬರು ಔಟ್ ಆಗ್ತಿದ್ರು. ಆದರೆ ಡಿಕಾಕ್ ಔಟ್ ಆದರು. ಜೊತೆಗೆ ಬೇರೆ ಬೇರೆ ಆಟಗಾರರು ಕೂಡ ಔಟ್ ಆಗುವಂಥ ಹಂತದಲ್ಲಿ ಬಂದಂಥ ತಿಲಕ್ ವರ್ಮಾ ಮೊದಲ 19 ರನ್ನನ್ನು ಗಳಿಸಲಿಕ್ಕೆ 22 ಎಸೆತಗಳನ್ನ ಎದುರಿಸಿದ್ರು. ಅಂದರೆ ನಾವು ಟೆಸ್ಟ್ ಮ್ಯಾಚ್ನಲ್ಲಿ ಆಡ್ತೀವಲ್ಲ, ರನ್ ಟು ಬಾಲ್ ಆ ಲೆವೆಲಿಗೆ T20 ಪಂದ್ಯವನ್ನು ಆಡಿದ್ರು. ಒಂದು ಕಡೆ ಎಲ್ರಿಗೂ ಅನಿಸ್ತಾ ಇತ್ತು, ಯಾಕಪ್ಪ ಈ ತಿಲಕ್ ವರ್ಮಾ ಇಷ್ಟು ಸ್ಲೋವಾಗಿ ಆಡ್ತಾ ಇದ್ದಾನೆ. 19 ರನ್ನನ್ನು ಮಾಡಲಿಕ್ಕೆ 22 ಎಸೆತಗಳನ್ನು ತೆಗೆದುಕೊಂಡಿದ್ರು. ಆದರೆ ಆ ಪ್ಲೇಟ್ ಚೇಂಜ್ ಆಗುತ್ತೆ, ದೋಸೆ ತಿರುವು ಹಾಕ್ತಾರೆ ಎನ್ನುವಂತೆ ನೆಕ್ಸ್ಟ್ ಅಂದರೆ ಮುಂದೆ ತಾನು ಎದುರಿಸಿದಂಥ 23 ಎಸೆತದಲ್ಲಿ 82 ರನ್ನನ್ನು ಮಾಡಿ ಕೇವಲ 45 ಎಸೆತದಲ್ಲಿ 101 ರನ್ನನ್ನು ಸಿಡಿಸ್ತಾರೆ. ಅದರಲ್ಲಿ ಭರ್ಜರಿ 8 ಬೌಂಡ್ರಿ ಮತ್ತು ಅಮೋಘ 7 ಸಿಕ್ಸರ್ಗಳು ಕೂಡ ಸೇರಿದ್ದು. ಜೊತೆಗೆ ಔಟ್ ಆಗದೆ ತಮ್ಮ IPL ಕರಿಯರ್ನ ಮೊದಲ ಶತಕವನ್ನು ಕೂಡ ತಿಲಕ್ ವರ್ಮಾ ಅವರು ಸಿಡಿಸ್ತಾರೆ. ಜೊತೆಗೆ ಕೊನೆಯ 2 ಓವರ್ 18 ಮತ್ತು 19ನೇ ಓವರಲ್ಲಿ 18ನೇ ಓವರ್ನಲ್ಲಿ 26 ರನ್ ಅಶೋಕ್ ವರ್ಮಾ ಅವರಿಗೆ ತಿಲಕ್ ವರ್ಮಾ ಅವರು ಸಿಡ್ತಾರೆ. ಅದಾದ ನಂತರ 19 ಕೊನೆಯ ಓವರನ್ನು ಮಾಡಲಿಕ್ಕೆ ಬಂದಂಥ ಪ್ರಸಿದ್ಧ ಕೃಷ್ಣ ಅವರು ಕೂಡ 20ಕ್ಕೂ ಹೆಚ್ಚು ರನ್ನನ್ನು ಸಿಡಿಸ್ತಾರೆ. ಇದೇ ತಿಲಕ್ ವರ್ಮಾ. ಟೋಟಲಿ ತಿಲಕ್ ವರ್ಮಾ ಅವರ ಒಂದು ಆರ್ಭಟದ ಬ್ಯಾಟಿಂಗ್ನಿಂದ ಮುಂಬೈ ಇಂಡಿಯನ್ಸ್ ತಂಡ 199 ರನ್ನನ್ನು ಮಾಡಿ 200 ರನ್ಗಳ ಒಂದು ಟಾರ್ಗೆಟನ್ನು ಸೆಟ್ ಮಾಡುತ್ತೆ. ಇದಕ್ಕೆ ಪ್ರತ್ಯುತ್ತರವಾಗಿ ಬ್ಯಾಟಿಂಗ್ ಮಾಡಲು ಬಂದಂಥ ಗೆಲುವಿನ ಹುಮ್ಮಸ್ಸಲ್ಲಿದ್ದಂಥ ಗುಜರಾತ್ ಟೈಟನ್ಸ್ ತಂಡದ ಒಬ್ಬ ಆಟಗಾರರ ನಾವು ಹೆಸರು ಹೇಳಿದ್ರೆ ಆಗಲ್ಲ, ಸಾಯಿ ಸುದರ್ಶನ್ ಆಗಿರ್ಬೋದು, ಬಟ್ಲರ್ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಯಾವ ಒಬ್ಬ ಆಟಗಾರರು ಕೂಡ ಬ್ಯಾಟಿಂಗ್ ಮಾಡುವ ಹಂತದಲ್ಲಿ ಪ್ರತಿರೋಧವನ್ನು ಒಡಲಿಲ್ಲ. ಅವರ ವೈಫಲ್ಯ ಹೇಗಿತ್ತಂದರೆ ವಾಷಿಂಗ್ಟನ್ ಸುಂದರ್ ಅವರು 26 ರನ್ನನ್ನು ಮಾಡಿದ್ದೇ ಅತ್ಯಂತ ಹೈಯೆಸ್ಟ್ ರನ್ ಆಗಿತ್ತು. ಹಾಗಾಗಿ 15.5 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನ ಕಳ್ಕೊಂಡು ಕೇವಲ 100 ರನ್ನನ್ನು ಮಾಡಲಿಕ್ಕೆ ಮಾತ್ರ ಶಕ್ತವಾಗುತ್ತೆ. ಆ 100 ರನ್ ಹೇಗಿತ್ತಂದರೆ ವಾಷಿಂಗ್ಟನ್ ತಿಲಕ್ ವರ್ಮಾ ಅವರು 101 ರನ್ನನ್ನು ಮಾಡಿದರೆ ಇಂಡಿವಿಜುವಲ್ ಆಗಿ ಅವರ ಒಂದು ಸ್ಕೋರನ್ನು ಕೂಡ ಗುಜರಾತ್ ಟೈಟನ್ಸ್ ತಂಡ ರೀಚ್ ಮಾಡಲಿಕ್ಕಾಗಿಲ್ಲ. ಹಾಗಾಗಿ ಬರೋಬ್ಬರಿ 99 ರನ್ಗಳ ಒಂದು ಬಹುದೊಡ್ಡ ಅಂತರದಿಂದ ಗುಜರಾತ್ ಟೈಟನ್ಸ್ ತಂಡ ಸೋಲನ್ನು ಒಪ್ಪಿಕೊಳ್ಳುತ್ತೆ. ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ಬೌಲಿಂಗ್ ಹೇಗಿತ್ತು ಅನ್ನೋದನ್ನು ನೋಡ್ತಾ ಹೋದರೆ ಅಶ್ವಿನಿ ಕುಮಾರ್ 4 ಓವರನ್ನು ಬೌಲಿಂಗ್ ಮಾಡಿ 24 ರನ್ನನ್ನು ನೀಡಿ ಬರೋಬ್ಬರಿ 4 ವಿಕೆಟನ್ನು ಕಬಳಿಸಿ ಗುಜರಾತ್ ಟೈಟನ್ಸ್ ತಂಡದ ಬೆನ್ನು ಮೂಳೆಯನ್ನು ಮುರಿದ್ರು ಅಂತ ಹೇಳ್ಬೋದು. ಜೊತೆಗೆ ಅವರಿಗೆ ಸಹಾಯಕರಾಗಿ ಅಥವಾ ಅವರಿಗೆ ಕೋಪರೇಟ್ ಮಾಡಿದಂಥ ವಿಶ್ವವಿಖ್ಯಾತ ಸ್ಪಿನ್ನರ್ ಸ್ಯಾಂಟ್ನರ್ ಕೂಡ 3 ಓವರನ್ನು ಬೌಲಿಂಗ್ ಮಾಡಿ 16 ರನ್ನನ್ನು ನೀಡಿ 22 ವಿಕೆಟನ್ನು ಕೂಡ ಪಡ್ಕೊಳ್ತಾರೆ. ಜೊತೆಗೆ ಈ ಮ್ಯಾಚ್ನ ಒಟ್ಟು ಹೈಲೈಟ್ ಅಂದರೆ
ತಿಲಕ್ ವರ್ಮಾ ಅವರ ದ್ವಿಪಾತ್ರ. ಅಂದರೆ ಮೊದಲ 19 ರನ್ನನ್ನು 22 ಎಸೆತಗಳಲ್ಲಿ ಮಾಡಿದರೆ ಕೊನೆಯ ಅಷ್ಟೇ ಎಸೆತದಲ್ಲಿ ಸರಿಸುಮಾರು 23 ಎಸೆತದಲ್ಲಿ 87 ರನ್ ಚಚ್ತಾರೆ ಮತ್ತು ತಾನು ಎದುರಿಸಿದಂಥ ಕೊನೆಯ 4 ಓವರ್ನಲ್ಲಿ ಸರಾಸರಿ 1 ಓವರ್ಗೆ 20 ರನ್ ಮಾಡುವ ಮುಖಾಂತರ ಮುಂಬೈ ಇಂಡಿಯನ್ಸ್ ತಂಡವನ್ನು ಒಂದು ಟಾರ್ಗೆಟ್ ಸೆಟ್ ಮಾಡಲು ಯಶಸ್ವಿಯಾಗ್ತಾರೆ. ಜೊತೆಗೆ ಈ ಹಿಂದೆ ಕೈಬಿಟ್ಟಿದ್ದ 5 ಮ್ಯಾಚ್ನಲ್ಲಿ ಒಂದೇ ಒಂದು ಗೆದ್ದು 2 ಅಂಕಗಳೊಂದಿಗೆ ಇದ್ದಂಥ ಮುಂಬೈ ಇಂಡಿಯನ್ಸ್ ತಂಡ ಕೂಡ ಇದೀಗ 6ನೇ ಪಂದ್ಯವನ್ನು ಗೆದ್ದು 6 ಪಂದ್ಯದಲ್ಲಿ 4 ಪಂದ್ಯವನ್ನು ಸೋತು 2 ಪಂದ್ಯದಲ್ಲಿ ಗೆದ್ದು 4 ಅಂಕಗಳೊಂದಿಗೆ ಮುಂಬರುವ ಎಲ್ಲ ಪಂದ್ಯವನ್ನು ಗೆದ್ದರೆ ಪ್ಲೇ ಆಫ್ಗೆ ಹೋಗುವಂಥ ಚಾನ್ಸಸ್ ಕೂಡ ಇದೆ. ಹೀಗಾಗಿ ಈ ಮುಂಬೈ ಇಂಡಿಯನ್ಸ್ ತಂಡದ IPL ಕನಸು ಈಗಲೂ ಕೂಡ ಜೀವಂತವಾಗಿದೆ. ಆದರೆ ಮತ್ತೊಂದು ಕಡೆ ಗೆಲುವಿನ ಹುಮ್ಮಸ್ಸಿನಲ್ಲಿದ್ದಂಥ ಗುಜರಾತ್ ತಂಡದ ಈ ಸೋಲಿದೆಯಲ್ಲ, ಅದು 2 ರೀತಿಯಲ್ಲಿ ಅತಿ ದೊಡ್ಡವಾದಂಥ ಕಷ್ಟವನ್ನು ತಂದೊಡುತ್ತೆ. 2 ಪಾಯಿಂಟ್ ಕೂಡ ಕಳ್ಕೊಳ್ತು, ಜೊತೆಗೆ 99 ರನ್ಗಳ ಹೀನಾಯ ಸೋಲು ಮುಖಾಂತರ ರನ್ ರೇಟ್ ಕೂಡ ಮೈನಸ್ನಲ್ಲಾಗಿದೆ. ಹೀಗಾಗಿ ತಾನು ಆಡಿದಂಥ 6 ಪಂದ್ಯದಲ್ಲಿ 3 ಗೆದ್ದು 3 ಸೋತು 6 ಅಂಕಗಳನ್ನು ಗಳಿಸಿದರೂ ಕೂಡ ರನ್ ರೇಟ್ ಇದೀಗ ಮೈನಸ್ ಅಂತ ತಲುಪಿದೆ. ಇನ್ನು ಮುಂದಿನ ಪಂದ್ಯಗಳಲ್ಲಿ ಯಾವ ರೀತಿಯ ಕಾಂಪಿಟೇಷನ್ ಇರುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕು. ಆದರೆ ಒಂದು ಹಂತಕ್ಕೆ ಇದೀಗ ಸೋತಂಥ ತಂಡಗಳು ಗೆಲುವಿನ ಹಳಿಗೆ ಮರಳಿರುವುದು ಇದೀಗ IPLನಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ಬೋದು ಎನ್ನುವಂಥ ಲೆಕ್ಕಾಚಾರ ಕೂಡ ಇದೆ. ಅದಕ್ಕೆ ಮುಖ್ಯವಾಗಿ KKR ಕೂಡ 1 ಪಂದ್ಯವನ್ನು ಗೆದ್ದಿತ್ತು, CSK ಬ್ಯಾಕ್ ಟು ಬ್ಯಾಕ್ 2 ಪಂದ್ಯವನ್ನು ಗೆದ್ದಿತ್ತು. ಜೊತೆಗೆ ಇದೀಗ ಮುಂಬೈ ಇಂಡಿಯನ್ಸ್ ತಂಡ ಕೂಡ 1 ಮ್ಯಾಚನ್ನು ಗೆದ್ದು ಯಾರೂ ಕೂಡ IPL ಟೂರ್ನಮೆಂಟ್ನಿಂದ ಎಕ್ಸಿಟ್ ಆಗಿಲ್ಲ ಎನ್ನುವಂಥ ಹಂತಕ್ಕೆ ಬಂದು ತಲುಪಿದೆ ಈ IPL ಟೂರ್ನಮೆಂಟ್ 2026. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.